ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದು ಕ್ಯಾರೆಟು ಯಾರೋ ನೈಟ್ ಕೊಟ್ಟಿದ್ದು, ತೊಳೆದು ಎಲ್ಲ ಇಟ್ಟಿದ್ದೆ. ಮತ್ತು ಅವೆಲ್ಲ ಹಾರ್ಕೊಂಡಿದ್ದೆ, ಎತ್ತಿಡಬೇಕು. ಹಾಗೆ ಇದು ಕುರಿ ಮರಿ ನೋಡಿ ಫ್ರೆಂಡ್ಸ್, ಏನಾದರೂ ಒಂದು ಪಾತ್ರೆ ಸೌಂಡ್ ಮಾಡಿದ್ರೆ ಸಾಕು ಬಂದುಬಿಡುತ್ತೆ. ಫೀಡ್ ಹಾಕ್ತಾರೆ ತಿನ್ನೋಕ್ಕೆ ಅಂತ, ಮತ್ತು ಗದರಿಸಿದ್ರೆ ಹಂಗೆ ಓಡೋಗುತ್ತೆ. ಅದ್ರ ಜೊತೆ ಆಟ ಆಡೋದೇ ಟೈಮ್ ಆಗಿಬಿಡುತ್ತೆ ನಮಗೆ. ಹಾಗೆ ಬೆಳಗ್ಗೆ ಇನ್ನೂ ಕಸನೂ ಗುಡಿಸಿಲ್ಲ, ಬಾಗಿಲು ತೊಳೆದಿಲ್ಲ. ನಾನು ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಆಮೇಲೆ ಹಂಗೆ ಬಾಗಿಲು ತೊಳ್ಕೊಳ್ಳೋಣ ಅಂದ್ಬಿಟ್ಟು ಪೈಪೆಲ್ಲ ಎತ್ತಾಕಿದ್ದೀನಿ. ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕಿದ್ಮೇಲೆ ಏನಾದರೂ ಪೈಪ್ ಹಾಕಿದ್ರೆ ಎಲ್ಲ ಪೈಪ್ ಎಲ್ಲ ಎಳ್ಕೊಂಡು ರಂಗೋಲಿ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಫಸ್ಟ್ ಗಿಡಕ್ಕೆಲ್ಲ ಈ ಕಡೆ ನೀರು ಹಾಕ್ಕೊಂಬಿಟ್ಟು ಆಮೇಲೆ ಪೈಪ್ ಆ ಕಡೆ ತೆಗೆದಿಟ್ಟು ಬಾಗಿಲು ತೊಳ್ಕೊಳ್ಳೋಣ ಅಂತ ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ದೀನಿ. ದಿನ ಬಿಟ್ಟು ದಿನ ಹಾಕ್ತಾಯಿದ್ರು ನೀರು ಒಂಥರ ಮಣ್ಣು ಡ್ರೈ ಆಗಿಬಿಡ್ತಾಯಿತ್ತು. ಅದಕ್ಕೆ ಇವಾಗ ಡೈಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೀರು. ನಾನು ಚಿಂಟು ನೋಡಿ ಅವರಪ್ಪ ಹಾಲು ಕರೆದಿಟ್ಟಿದ್ರು, ಡೈರಿಗೆ ಹಾಕೋಕೆ ತಗೊಬಂದಿದ್ದಾನೆ. ಡೈಲಿ ಅವನೇ ತಗೊಂಡೋಗೋದು. ನೋಡಿ ಪೇಟ ಕಟ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಪೇಟ ಕಟ್ಟೋದು ಕಲ್ತ್ಕೊಂಡಿದ್ದಾನೆ ನೋಡಿ ಫ್ರೆಂಡ್ಸ್. ಒಂಥರ ಹಳ್ಳಿಗೆ ಬಂದಮೇಲೆ ಅದ್ರದ್ದು ವಾತಾವರಣಕ್ಕೆ ತಕ್ಕನಂತೆ ಸೆಟ್ ಆಗಿಬಿಡ್ತಾರೆ ಮಕ್ಕಳು. ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಆದರೆ ಇವಾಗ ಇರೋದು ಹಳ್ಳಿಯಲ್ಲಲ್ವ, ಅದು ವಾತಾವರಣ ಹೆಂಗಿರುತ್ತೆ ಹಂಗೆ ಸೆಟ್ ಆಗಿಬಿಡ್ತಾರೆ ನೋಡಿ. ಪೇಟ ಕಟ್ಕೊಳೋದು ಎಲ್ಲ ಕಲ್ತಿದ್ದಾನೆ ಅವನೇ. ಹಾಲು ಕರೆದಿಟ್ಟಿದ್ರು, ತಗೊಂಡೋಗಿ ಹಾಕಿ ಬರ್ತಾನೆ ಡೈರಿಗೆ. ಪೈಪ್ ಇರೋದ್ರಿಂದ ಗಾಡಿ ತಳ್ಕೊಳಕ್ಕೆ ಆಗ್ತಾಯಿಲ್ಲ ಅವನಿಗೆ. ಆ ಕಡೆ ಈ ಕಡೆ ಹಿಂದಕ್ಕೆ ಮುಂದಕ್ಕೆ ಆಡ್ತಾ ಇದ್ದಾನೆ. ನಾನು ತೆಗಿಲಿಲ್ಲ, ತಳ್ಕೊಂಡ್ಲಿ ಅವನೇ ಅಂತ. ನೋಡಿ ತಳ್ಕೊಂಡ. ಡೈಲಿ ಅವನೇ ಫ್ರೆಂಡ್ಸ್ ಹಾಲು ತೊಗೊಂಡೋಗೋದು ಡೈರಿಗೆ ಹಾಕೋಕ್ಕೆ. ಬೆಳಗ್ಗೆ ಸಂಜೆ ಏನಾದರೂ ಅವ್ನಿಗೆ ಓದ್ಕೊಳ್ಳೋದು ಬರ್ಕೊಳ್ಳೋದಿದ್ದರೆ ಅಚ್ಚು ತೊಗೊಂಡೋಗ್ತಾನೆ, ಇಲ್ಲಾಂದರೆ ಚಿಂಟುನೇ ಹಾಕ್ಬರ್ತಾನೆ. ಗಾಡಿ ಎಲ್ಲ ಓಡಿಸೋದು ಕಲ್ತ್ಕೊಂಡಿದ್ದಾನೆ, ತೊಗೊಂಡೋಗ್ತಾನೆ. ಊರೊಳಗಡೆ ಹೋಗಬೇಕು ಡೈರಿಗೆ, ತೊಗೊಂಡೋಗ್ತಾನೆ ಅವನೇ. ನೋಡಿ ಇಲ್ಲಿ ಪೈಪೆಲ್ಲ ಮಡ್ಚ್ಕೊಬಿಟ್ಟಿದೆ, ಎಲ್ಲ ಇಟ್ಟಿದ್ದ ಹತ್ರನೇ ಇಟ್ಟು. ಅದಕ್ಕೆ ಒಂದು ಸ್ವಲ್ಪ ಆ ಕಡೆ ಗಿಡಕ್ಕೂ ಎಲ್ಲ ನೀರು ಹಾಕಿದ್ರೆ ಬಿಸಿಲು ಬೀಳುತ್ತಲ್ಲ, ಒಂದು ಸ್ವಲ್ಪ ಮೆತ್ತಗಾಗುತ್ತೆ. ಆಮೇಲೆ ನೀಟಾಗಿ ಮಡ್ಚಿಡೋಣ ಅಂದ್ಬಿಟ್ಟು ಎಲ್ಲ ತೆಗೆದು ಗಿಡಕ್ಕೆ ನೀರು ಹಾಕ್ತಾಯಿದ್ದೀನಿ. ಅದು ಮಡ್ಚ್ಕೊಂಡು ಅದಕ್ಕೆ ಹೆಂಗೆಂಗೋ ಹೋಗ್ತಾಯಿದೆ, ನೀಟಾಗಿ ಬರ್ತಾಯಿಲ್ಲ ಪೈಪ್ ತೆಗೆದ್ರೆ. ಹಾಗೆ ಇಲ್ಲಿ ಕೋಳಿಗಳಿಗೆಲ್ಲ ಮೇವು ಹಾಕಿದ್ದೀನಿ. ಇರೋದೇ ಒಂದಿಷ್ಟು ಕೋಳಿ, ಅದರಲ್ಲೂ ಕಚ್ಚಾಡ್ತವೆ ತಿನ್ನೋಕ್ಕೆ. ರಾಗಿ ಹಾಕಿದ್ರೆ ಒಂದ್ರ ಮೇಲೆ ಒಂದು ಕಚ್ಚಾಡ್ತವೆ, ನೆಟ್ಟಿಗೆ ಒಂದು ತಿನ್ನಲ್ಲ. ನೋಡಿ ಈಗ ನೀರು ಮೋಟ್ರ್ ಆನ್ ಮಾಡಿದ್ದೀನಿ. ಆ ಗೋಡೆಗೆಲ್ಲ ಸ್ವಲ್ಪ ಮಣ್ಣು ಆಗಿಬಿಟ್ಟಿತ್ತು, ಅದಕ್ಕೆ ಆ ಗೋಡೆಗೆ ಹಾಕ್ಬಿಟ್ಟು ನೀರು ಆಮೇಲೆ ಈ ಕಡೆಗೆ ಹಾಕೋಣ ಅಂತ ಇಟ್ಟಿದ್ದೆ. ರೋಸ್ ಗಿಡ ಮೊನ್ನೆ ನಿಮ್ಗೆ ಹೇಳಿದ್ನಲ್ಲ ಫ್ರೆಂಡ್ಸ್, ಅದು ನೋಡಿ ಎಲ್ಲ ಕೋಳಿಗಳೆಲ್ಲ ಕೆದಕಿ ಎಲ್ಲ ಹೋಯ್ತು ಹಾಳಾಗಿ. ಸಣ್ಣ ಮಲ್ಗೆದು ಇಟ್ಟಿದ್ದೀನಿ ಅಲ್ಲಿ. ಕಾಕಡ ಹೂವಿನ ಗಿಡ ಇಡೋಣ ಅನ್ನೋಷ್ಟರಲ್ಲಿ ನಮ್ಮ ಕುರಿ ಎಲ್ಲ ತಿಂದಾಕ್ಬಿಟ್ಟಿತ್ತು. ಅದಕ್ಕೆ ಒಂದು ಸ್ವಲ್ಪ ಪಾಟಲ್ಲೇ ಚಿಗುರು ಬರಲಿ ಅಂದ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಮರೆಯಲ್ಲಿ ಮುಚ್ಚಿಟ್ಟಿದ್ದೀನಿ, ಗೋಡೆ ಹತ್ರ ಇಟ್ಟು. ಒಂದು ಸ್ವಲ್ಪ ಚಿಗುರು ಬಂದಮೇಲೆ ಆಗಡೆ ತೊಗೊಂಡೋಗಿ ಇಡೋಣ ಅಂತ. ನೋಡಿ ಈಗ ನೀರು ಆನ್ ಮಾಡಿದ್ದೀನಿ. ಇಲ್ಲಿ ಒಂದು ಹತ್ರ ಹಾಕಿದ್ರೆ ಫುಲ್ ಹರ್ಕೊಂಡು ಈ ಕಡೆ ಡೌನ್ಗೆಲ್ಲ ಹೋಗುತ್ತೆ. ನೋಡಿ ಇದು ಹತ್ತಿ ಗಿಡ, ಹತ್ತಿ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಗಿಡದಲ್ಲಿ. ಮೊನ್ನೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ದಾಗ ನಾನು ಚಿಕ್ಕದಾಗಿತ್ತು, ಇವಾಗ ಚೆನ್ನಾಗಿ ಬಂದಿದೆ. ಹಾಗೆ ಎಲ್ಲ ಕೆಲಸ ಎಲ್ಲ ಆಚೆ ನೋಡ್ಕೊಬಂದು ಹಾಲು ಕರೆದಿದ್ರಲ್ವ, ಟೀ ಇಟ್ಟಿದ್ದೀನಿ ತೊಗೊಬಂದು. ಬೆಳಗ್ಗೆ ಟೀ ಕುಡಿದ್ಮೇಲೆ ಅಲ್ವ ಎಲ್ಲ ಕೆಲಸ ಸ್ಟಾರ್ಟ್ ಆಗೋದು. ನೋಡಿ ಟೀ ಮತ್ತು ಬಿಸ್ಕೆಟು, ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ ಫ್ರೆಂಡ್ಸ್. ಇದು ಶುಗರ್ಲೆಸ್ ಬಿಸ್ಕೆಟು, ನಾನು ಯಾವಾಗಲೂ ಅದೇ ಯೂಸ್ ಮಾಡೋದು. ಹಾಗಂತ ಶುಗರ್ ಅಂತ ಏನಲ್ಲ, ವೆಯ್ಟ್ ಲಾಸ್ಗೆ ಎಲ್ಲ ಚೆನ್ನಾಗಿರುತ್ತೆ ಬಿಸ್ಕೆಟ್. ಇದು ಅಷ್ಟೇನು ಹೆವಿಯಾಗಿರಲ್ಲ, ಅದಕ್ಕೆ ಅದನ್ನೇ ಯೂಸ್ ಮಾಡೋದು. ಹಾಗೆ ನಮ್ಮ ಮನೆಯವ್ರು ಟೀ ಕುಡ್ಕೊಂಡು ಹೋಗಿ ಇದು ಕುರಿಗಳಿಗೆ ಹುರುಳಿಕಾಳ್ದು ಒಟ್ಟು ಬರುತ್ತಲ್ಲ ಮಿಷಿನ್ಗೆ ಹಾಕಿರೋದು, ಅದು ತೊಗೊಂಬಂದಿದ್ರು. ಇನ್ನು ಕುರಿಗಳಿಗೆ ಬೇಸಿಗೆ ಅಲ್ವ, ಏನು ತಿನ್ನೋಕ್ಕಿರಲ್ಲ ಅಂತ ಅದೆಲ್ಲ ಅಲ್ಲಿ ಹಾಕ್ಕೊತಾ ಇದ್ದಾರೆ ತೊಗೊಬಂದು ಟ್ಯಾಕ್ಟ್ರಿಯಲ್ಲಿ. ಮತ್ತು ನಾನು ಟೀ ಎಲ್ಲ ಕುಡ್ಕೊಂಡು ಅಲ್ಲೆಲ್ಲ ನೋಡಿಕೊಂಡು ಅವ್ರ ಮಕ್ಕಳೆಲ್ಲ ಹೋದ್ಮೇಲೆ ಇಲ್ಲಿ ಬಂದೆ. ಈ ತೋಟದಲ್ಲಿ ಈರುಳ್ಳಿ ಎಲ್ಲ ಇಟ್ಟಿದ್ವಲ್ಲ, ನೀರು ಆನ್ ಮಾಡಿದ್ರು, ಒಂದೊಂದು ಕಡೆ ಹೋಗ್ತಾ ಇರಲಿಲ್ಲ, ನೋಡೋಣ ಅಂದ್ಬಿಟ್ಟು ಬಂದೆ. ಸರಿಯಾಗಿ ಹೋಗ್ತಾ ಇಲ್ಲ ನೀರು ಇವಕ್ಕೆಲ್ಲ. ಅದು ಹಳೇದೆಲ್ಲ ಪೈಪು ತೆಗೆದುಬಿಡ್ಬೇಕಂತೆ. ಆಮೇಲೆ ಮಧ್ಯಾಹ್ನಕ್ಕೆ ಹೋಗ್ತಾ ತೆಗೆದುಬಿಟ್ಟು ಹೊಸ ತೊಗೊಬಂದು ಹಾಕೋಣ ಅಂದರು ನಮ್ಮ ಮನೆಯವರು. ನೋಡಿ ಇದಕ್ಕೆ ಸರಿಯಾಗಿ ನೀರೇ ಹೋಗ್ತಾ ಇಲ್ಲ, ಎಲ್ಲ ಒಂಥರ ಆಗಿಬಿಟ್ಟಿದೆ. ಒಂದೊಂದು ಕಡೆ ಹೋಗುತ್ತೆ, ಒಂದೊಂದು ಕಡೆ ಹೋಗಲ್ಲ. ಇದೆಲ್ಲ ಫುಲ್ಲು ಈರುಳ್ಳಿ ಫ್ರೆಂಡ್ಸ್. ಆ ಲಾಸ್ಟ್ಗಿರೋದು ಬೆಳ್ಳುಳ್ಳಿ, ಉದ್ದಿನ ಕಾಳಿದ್ದು ಸೆಂಟ್ರಲ್ಲಿರೋದು. ಈ ಕಡೆ ಲೆಫ್ಟ್ ಸೈಡ್ಗಿರೋದು ಮೆಣಸಿನ ಗಿಡ ಮತ್ತು ಕಡಲೆ ಮತ್ತು ಅಲಸಂದಿ ಎಲ್ಲ ಚೆನ್ನಾಗಿದ್ದಾವೆ. ಔಷಧಿ ಹೊಡೆದಿದ್ವಿ ಮೊನ್ನೆ. ಮತ್ತು ಇದು ಕೋಸು, ಇಲ್ಲಿಂದ ಅಲ್ಲಿವರೆಗೂ ಕೋಸು. ನೋಡಿ ಕೆಲಸದವ್ರು ಬರ್ತಾರೆ ಕಸ ತೆಗಿಯೋಕ್ಕೆ ಅಂದಿದ್ರು.
ನಾನು ಸುಮ್ಮನೆ ಹಾಗೆ ಬಂದಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಗ್ರೋ ಆಗಿದೆ ಫ್ರೆಂಡ್ಸ್. ಕೋಸು ನೋಡಿ, ಫುಲ್ಲು ಕೋಸೆ ಇದಿಟ್ಟಿರೋದು ನೋಡಿ. ಈ ಥರ ಬಂದಿದೆ, ಎಲೆಗಳೆಲ್ಲ ಚೆನ್ನಾಗಿ ಬಂದಿದೆ. ನೋಡಿ ಇಷ್ಟು ಇಟ್ಟಿರೋದು. ಇನ್ನೂ ಅದು ಸ್ವಲ್ಪ ಎಲೆಗಳೆಲ್ಲ ಚೆನ್ನಾಗಿ ಬಂದೆ, ಗ್ರೀನಾಗಿ ಚೆನ್ನಾಗಿ ಕಾಣಿಸುತ್ತೆ ಅದು. ಇವಾಗ ಇನ್ನೂ ಸ್ವಲ್ಪ ಒಂದು 20 ಡೇಸ್ ಆಗಿದೆ ಅಷ್ಟೇ ಇದಿಟ್ಟು. ಈ 20 ಡೇಸ್ಗೆ ಈ ಥರ ಗ್ರೋ ಆಗಿದೆ. ಅದು 2 ಮಂತ್ಸ್ ಏನೋ ಬೇಕೇನೋ ಬರೋಕ್ಕೆ. ಆ ಕಡೆಗೆ ಅರ್ಧ ಈ ಕಡೆಗೆ ಅರ್ಧ ಡಿವೈಡ್ ಮಾಡಿ ಇಟ್ಟಿದ್ದೀವಿ. ಹಾಗೆ ನೋಡಿ, ಇಲ್ಲಿ ಮೆಣಸಿನ್ಕಾಯಿ ಬಿಟ್ಟಿತ್ತು, ಕಿತ್ಕೊಂಡು ಹೋಗೋಣ ಅಂತ ಹಾಗೆ ಕಿತ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿ ಏನು ಬಿಟ್ಟಿಲ್ಲ, ಅಲ್ಲೊಂದು ಬಿಟ್ಟಿತ್ತಲ್ಲ, ಕಿತ್ಕೊಳ್ಳೋಣ ಅಂತ ಕಿತ್ಕೊತಾ ಇದ್ದೀನಿ. ಏನಿದ್ರೂ ಬಿಡಲ್ಲ ಫ್ರೆಂಡ್ಸ್. ಇಲ್ಲಿ ತುಂಬ ಕಳ್ಳರು ಕಾಟ ಆಗಿಬಿಟ್ಟಿದೆ ನಮಗೆ. ಅಕ್ಕಪಕ್ಕದಲ್ಲಿ ಯಾರು ಕಿತ್ಕೊತಾರೆ ಅನ್ನೋದೇ ಗೊತ್ತಾಗಲ್ಲ. ಕಾವಲು ಇರಬೇಕಾಗುತ್ತೆ ಎಲ್ಲ ಅದಕ್ಕೂ. ನೋಡಿ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನಮ್ಮ ಗಿಡದ್ದು. ಹಾಗೆ ಹೋಗ್ತಾ ಕಿತ್ಕೊಂಡು ಹೋಗೋಣ ಅಂತ ಕಿತ್ಕೊಂಡೆ. ಆಮೇಲೆ ಬಂದು ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಮೆಣಸಿನ್ಕಾಯಿ, ಈರುಳ್ಳಿ ಕಟ್ ಮಾಡಿಕೊಂಡು, ಆಯಿಲ್ ಖಾಲಿ ಆಗಿಬಿಟ್ಟಿತ್ತು. ಕಡಲೆಕಾಯಿ ಎಣ್ಣೆ ಯೂಸ್ ಮಾಡೋದು. ಕ್ಯಾನ್ಗೆ ತೊಗೊಬಂದು ಆಚೆ ಸ್ಟೋರ್ ರೂಮಲ್ಲಿ ಇಟ್ಕೊಂಡಿದ್ದೆ. ಪಾತ್ರೆಗೆ ಹಾಕಿಟ್ಕೊತೀನಿ ಈ ಥರ ನಾನು ಖಾಲಿ ಆದಾಗ. ತೊಳ್ಕೊಳ್ಳೋಕ್ಕೆಲ್ಲ ಪಾತ್ರೆ ಸೌಟು ಈಸಿಯಾಗಿರುತ್ತೆ ಅಂತ ಮೊಸರನ್ನ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬಿಸಿಲಲ್ವ ತುಂಬ, ಅದಕ್ಕೆ ನೋಡಿ ಫುಲ್ ಪ್ಯೂರ್ ಕಡಲೆಕಾಯಿ ಎಣ್ಣೆ ಫ್ರೆಂಡ್ಸ್. ಇದು ಬೀಜ ತಗೊಂಡು ಆಡಿಸಿರೋದು ಎಣ್ಣೆ, ಮಿಲ್ಲಲ್ಲಿ ತಗೊಬಂದಿರೋದಲ್ಲ, ನಾವೇ ಬೀಜ ತಗೊಂಡು ಆಡಿಸಿರೋದು. ಚೆನ್ನಾಗಿದೆ ಎಣ್ಣೆ. ಮೊಸರನ್ನಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಇಲ್ಲಾಂದರೆ ಊಟ ಮಾಡೋಕ್ಕೂ ಆಗೋಲ್ಲ ಫ್ರೆಂಡ್ಸ್. ಒಂದು ಅಭ್ಯಾಸ ಆಗಿಬಿಟ್ಟಿದೆ ಚೆನ್ನಾಗಿ. ಆದರೂ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀನಿ, ಆಗಲ್ಲ ಅದು. ಸರಿ ಅಂತ ಎಣ್ಣೆ ಎಲ್ಲ ಇಟ್ಬಿಟ್ಟು ಕಾದಿತ್ತು. ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಬೇಕು. ಜೀರಿಗೆ ಆಮೇಲೆ ಹಾಕ್ಕೊಳ್ಳೋಣ, ಸಾಸಿವೆ ಸಿಡಿದ್ಮೇಲೆ ಅಂದ್ಬಿಟ್ಟು ತಟ್ಟೆ ಮುಚ್ಚಿಟ್ಟಿದ್ದೀನಿ. ಎಲ್ಲ ಅಂದರೆ ಎಲ್ಲ ಕಡೆ ಸಿಡಿಯುತ್ತೆ, ಮತ್ತು ಅದನ್ನೊಂದು ಒರೆಸೋದು ಕೆಲಸ ಅಂತ. ತಟ್ಟೆ ಮುಚ್ಚಿಟ್ಟು ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಇರಲಿಲ್ಲ, ಖಾಲಿ ಆಗಿತ್ತು. ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದು ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ಸೌತೆಕಾಯಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಮೊಸರನ್ನಕ್ಕೆ ಹಸಿ ಸೌತೆಕಾಯಿ ಹಾಕೋದ್ರಿಂದ. ಸೌತೆಕಾಯಿ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕ್ಬೋದು. ನನಗೆ ಇಲ್ಲಿ ಟೈಮ್ ಆಗಿಬಿಟ್ಟಿತ್ತು, ಅರ್ಜೆಂಟು ಬೇರೆ, ಅದಕ್ಕೆ ಬೇಗ ಮಾಡ್ಕೊತಾ ಇದ್ದೆ. ಹಾಗೆ ಹೆಸರುಬೇಳೆ ನೆನೆಸಿದ್ದೆ. ಒಂದು ಸ್ವಲ್ಪ ಬಿಸಿಲಲ್ವ, ತುಂಬ ಬಿಸಿಲು ಅಂದ್ಬಿಟ್ಟು ನಮ್ಮ ಮನೆಯವ್ರ ಕಣ್ಣೆಲ್ಲ ಉರಿತಾ ಇದೆ ಅಂದರು. ಅದಕ್ಕೆ ಸರಿ ಹೆಸರುಬೇಳೆ ಮಾಡ್ಕೊಡೋಣ ಅಂತ ಹೆಸರುಬೇಳೆ ನೆನೆಸಿದ್ದೆ. ಅದಕ್ಕೆ ಸೌತೆಕಾಯಿ ಅದಕ್ಕೂ ಹೋಗುತ್ತೆ, ಮೊಸರನ್ನಕ್ಕೂ ಆಗುತ್ತೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಹಾಗೆ ಕ್ಯಾರೆಟ್ ತುರ್ಕೋತಾ ಇದ್ದೀನಿ. ಕ್ಯಾರೆಟು ಎಲ್ಲ ಇತ್ತಲ್ವ, ಐಟಮ್ ಮಾಡೋಣ ಅಂದ್ಬಿಟ್ಟು. ಹಾಗೆ ನನ್ನ ಚಾನಲೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ ಹೇಳಿ, ಈ ಥರ ನನ್ನ ಫ್ರೆಂಡ್ಸು ವೀಡಿಯೋ ಮಾಡ್ತಾಯಿದ್ದಾರೆ ನೋಡಿ ಅಂತ. ನೋಡಿ ಇಲ್ಲಿ ಮೊಸರನ್ನ, ಅನ್ನ ಎಲ್ಲ ಆರಾಕಿಟ್ಟಿದ್ದೆ ಆಗಲೇ. ಪ್ಯಾಕೆಟ್ ಮೊಸರು ಇದು, ಮನೇಲಿ ಎಪ್ಪಾಕಿದೆ. ಎಪ್ಪಗಿರಲಿಲ್ಲ ಆ್ಯಕ್ಚುಲಿ, ಹಾಗೆ ಎಪ್ಪಗೂ ಆಗುತ್ತೆ ಮತ್ತು ಮೊಸರು ಅನ್ನಕ್ಕೂ ಆಗುತ್ತೆ ಅಂದ್ಬಿಟ್ಟು ಆಗಲೇ ಸ್ವಲ್ಪ ಹಾಕಿಟ್ಟಿದ್ದೆ, ಸಾಕಾಗಿರಲಿಲ್ಲ. ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಅದು ಒಗ್ಗರಣೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತಲ್ವ ಮೊಸರನ್ನ, ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ,
ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ತುಂಬ ಜನ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ಹಸಿದು ಕ್ಯಾರೆಟ್ ಒಂದು ಸ್ವಲ್ಪ ಹಾಕಿದ್ದೆ ನೋಡಿ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲರೂ ಮಾಡ್ತೀರಾ ಮೊಸರನ್ನ, ಆದರೆ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ಮೊಸರನ್ನ ಎಲ್ಲ ರೆಡಿ ಆಯಿತು. ಆಲ್ಮೋಸ್ಟ್ ನಮ್ಮ ಮನೇಲಿ ಇನ್ನೂ ಬಿಸಿಲು ಕಾಲ ಹೋಗೋವರೆಗೂ ಮಧ್ಯಾಹ್ನ ಟೈಮ್ ಮೊಸರನ್ನನೇ ಇರುತ್ತೆ ಫ್ರೆಂಡ್ಸ್ ತುಂಬ. ಯಾಕೆಂದರೆ ಬಿಸಿಲಲ್ವ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ತಂಪಾಗೂ ಇರುತ್ತೆ ಅಂತ. ಅದೇ ಬರೀ ಮೊಸರು ಮಜ್ಜಿಗೆ ಇಟ್ಟರೆ ಯಾರೂ ಅಷ್ಟಾಗಿ ತಿನ್ನಲ್ಲ. ಈ ಥರ ಒಗ್ಗರಣೆಗೆ ಮಾಡಿಟ್ಟರೆ ಎಲ್ಲರೂ ಒಂದೊಂದು ಸ್ವಲ್ಪ ಅನ್ನ ಸಾಂಬಾರು ಜೊತೆಗೆ ಅದನ್ನು ತಿಂದು ಖಾಲಿ ಮಾಡ್ತಾರಂತೆ. ಈ ಥರ ಮಾಡ್ತೀನಿ. ಹಾಗೆ ಹೆಸರು ಬೇಳೆಗೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ನೋಡಿ. ಎಣ್ಣೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ಒಂದು ಸ್ವಲ್ಪ ಸಾಸಿವೆ ಹಾಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಮುಚ್ಚಿಟ್ಟಿದ್ದೀನಿ, ಅದಕ್ಕೂ ಸಾಸಿವೆ ಸಿಡಿಯುತ್ತೆ ಅಂತ. ಇಲ್ಲಿ ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪು, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಹೆಸರು ಬೇಳೆ ನೆನೆಸಿಟ್ಟಿದ್ದೆ, ನೆಂದಿದೆ ಕ್ಲೀನಾಗೆಲ್ಲ. ಅದಕ್ಕೆ ಅದೆಲ್ಲ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟು, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೆಸರು ಬೇಳೆ ರೆಡಿ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ನಮ್ಮ ಮನೆಯವ್ರಿಗೆ ಉಪ್ಪು ತುಂಬ ಕಮ್ಮಿ ಇರಬೇಕು. ಸ್ವಲ್ಪ ಕಮ್ಮಿನೇ ಹಾಕ್ತೀನಿ ಫ್ರೆಂಡ್ಸ್ ಅಡುಗೆಗೆಲ್ಲ. ನಾನು ನಮಗೆ ಬೇಕಂದರೆ ಸಾಂಬಾರಿಗೆಲ್ಲ ಹಾಕ್ಕೊತೀನಿ. ಮತ್ತು ಜಾಸ್ತಿ ಆಗಿಬಿಟ್ರೆ ಮತ್ತೆ ಬೈತಾರೆ, ಉಪ್ಪೇನು ಹಿಂಗೆ ಹಾಕ್ಬಿಟ್ಟಿದ್ಯಾ ಅಂತ. ಅದಕ್ಕೆ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಲ ಮಿಕ್ಸ್ ಮಾಡೋಣ, ಮತ್ತು ಅದೊಂದು ಸಲ ಇದೊಂದು ಸಲ ಯಾಕೆ ಅಂತ ಅದೆಲ್ಲ ಮಿಕ್ಸ್ ಮಾಡಿ ತರಕಾರಿ ಇದು ವೆಜಿಟೇಬಲ್ಸು ಎಲ್ಲ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಒಗ್ಗರಣೆ ಎಲ್ಲ ಹಾಕ್ಕೊಂಡು ಒಂದೇ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರ ಇರಲಿಲ್ಲ ಅಷ್ಟೊಂದು, ಇನ್ನೂ ಎಳೆದಿತ್ತಲ್ವ, ಸರಿಯಾಗಿ ಖಾರ ಇಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಒಂದೇ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಎಲ್ಲ ಮಿಕ್ಸ್ ಮಾಡಿಟ್ಟರೆ ರೆಡಿ ಆಗುತ್ತೆ. ಬಿಸಿಲಲ್ವ, 2 ದಿನಕ್ಕೆ 3 ದಿನಕ್ಕೆ ಒಂದು ಸಲ ತಿಂತಾ ಇರಬೇಕು. ಇದು ಹೆಸರು ಬೇಳೆ ತಂಪು ರೆಡಿ ಆಯಿತು. ಪ್ಲೇಟ್ ಮುಚ್ಚಿಟ್ಟಿದ್ದೀನಿ. ನಮ್ಮ ಮನೆಯವ್ರು ಬಂದರೆ ಊಟಕ್ಕೆ ಹಾಕ್ಕೊಡ್ಬೇಕು. ಬಂದರು, ಹಾಕ್ಕೊಡ್ತಾಯಿದ್ದೀನಿ. ಮೊಸರನ್ನ ಒಂದು ಸ್ವಲ್ಪ ಹೆಸರು ಬೇಳೆ. ಮಕ್ಕಳು ಬರ್ತಾರೆ ಇನ್ನೇನು ತಿಂತ್ಕೊತಾರೆ ಅಂದ್ಬಿಟ್ಟು ಎಲ್ಲ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಮೊಸರನ್ನ ಮತ್ತು ಹೆಸರು ಬೇಳೆ. ಎರಡು ತಂಪಲ್ವಾ, ಆರೋಗ್ಯಕ್ಕೂ ಒಳ್ಳೆಯದು ಅಂತ ಮಾಡಿದ್ದೀನಿ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಆವಾಗಲೇ ಹೇಳಿದ್ನಲ್ಲ ಇದು ಚೇಂಜ್ ಮಾಡಬೇಕು ಅಂತ, ಇದೆಲ್ಲ ತೆಗ್ದಾಕಿದ್ವಿ. ಹಳೇದಿದ್ದಿದ್ದು ಡ್ರಿಪ್ ಪೈಪು ಹೊಸದು ತಂದು ಹಾಕಿದ್ದೀವಿ ನೋಡಿ. ಹೊಸದಿದ್ದು ರೋಲು ಹಾಕಿ ಮಿಕ್ಕಿರೋದು ಹಾಕ್ಬಿಟ್ಟು ನೋಡಿ ನೀರು ಆನ್ ಮಾಡಿದ್ದೀವಿ. ಇವಾಗ ಎಲ್ಲ ಕಡೆ ಚೆನ್ನಾಗಿ ನೆನೀತಾ ಇದೆ ನೋಡಿ. ಆಲ್ರೆಡಿ ಇಲ್ಲೆಲ್ಲ ನೀರು ನಿಂತ್ಕೊಂಡಿದೆ. ಹಾಕ್ಬಿಟ್ಟು ಹೋಗಿ ನಾನು ಮೋಟ್ರ್ ಆನ್ ಮಾಡಿ ಬಂದು ನೋಡೋಷ್ಟರಲ್ಲಿ ಇಲ್ಲೆಲ್ಲ ನೆನೀತಾ ಇದೆ ನೋಡಿ. ಚೆನ್ನಾಗಿ ನೀರು ನೆನ್ಕೊಳ್ತಾ ಇದೆ. ಯಾರು ನೋಡ್ತಾ ಇದ್ದೀರಾ ವೀಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡಿ ವೀಡಿಯೋಸು ನೋಡಿ. ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ. ನಾನು ಯಾವಾಗ ಬೆಳಗ್ಗೆ ಪೂಜೆ ಮಾಡೋಂಗಿದ್ರೆ ಬೆಳಗ್ಗೆ ಕಿತ್ಕೊತೀನಿ, ಇಲ್ಲ ಸಂಜೆ ಪೂಜೆ ಮಾಡೋಂಗಿದ್ರೆ ಸಂಜೆ ಕಿತ್ಕೊತೀನಿ. ಅಲ್ಲಿವರೆಗೂ ಗಿಡದಲ್ಲೇ ಇಡ್ತೀನಿ. ಕಿಟ್ಟಿಟ್ಟರೆ ಅದೊಂಥರ ಬಾಡ್ದಂಗೆ ಆಗೋಗುತ್ತೆ ಹೂವು ಅಂತ ಗಿಡದಲ್ಲೇ ಬಿಟ್ಟಿರ್ತೀನಿ ನಾನು. ಬೆಳಗ್ಗೆನೇ ಮಾಡೋಂಗಿದ್ರೆ ಬೆಳಗ್ಗೆನೇ ಕಿತ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ಸಂಜೆ. ಇವಕ್ಕೂ ನೀರು ಹಾಕ್ಬಿಟ್ಟು ಹೂ ಕಿತ್ಕೊಳ್ಳೋಣ ಅಂತ ಬಂದೆ ನೋಡಿ. ಎಷ್ಟು ಚೆನ್ನಾಗಿ ಬಿಡುತ್ತೆ ಹೂ, ತುಂಬ ಹೂ ಬಿಡುತ್ತೆ ಫ್ರೆಂಡ್ಸ್. ಹಾಗೆ ಕನಕಾಂಬರನೂ ಸ್ಟಾರ್ಟ್ ಆಗಿದೆ ಇವಾಗ. ಅಂದರೆ ಕನಕಾಂಬರ ಗಿಡ ಅಷ್ಟೊಂದಿಲ್ಲ, ಇರೋದ್ರಲ್ಲೇ ಹೂ ಬಿಡ್ತಾ ಇದೆ. ಇದಕ್ಕೂ ನೀರು ಹಾಕ್ಬಿಟ್ಟು ಹಾಗೆ ಹೂ ಕಿತ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದೆ. ಗಿಡಗಳ ಕಡೆ ಎಲ್ಲದಕ್ಕೂ ಈ ಥರ ಪೈಪ್ ಹಾಕ್ಬಿಟ್ಟಿದ್ದೀನಿ. ಪೈಪ್ ಹಾಕಿದ್ರೆ ನೀರು ಅಲ್ಲಿ ಹೋಗಿ ಹಾಕೋಷ್ಟಿರಲ್ಲ ನೋಡಿ. ಈ ಥರ ಆನ್ ಮಾಡಿಬಿಟ್ಟು ಹರ್ಕೊಂಡು ಹೋಗುತ್ತೆ ಎಲ್ಲ ಕಡೆ. ಈ ಥರ ಪೈಪ್ ಹಾಕಿರೋದ್ರಿಂದ ಎಲ್ಲ ಕಡೆ ಹೋಗುತ್ತೆ. ಇವತ್ತಿನ ವೀಡಿಯೋ ಇಷ್ಟೇ.